ಖರ್ಗೆ ಭದ್ರಕೋಟೆಯಲ್ಲಿ ಚುನಾವಣಾ ಅಖಾಡ ರಂಗೇರಿದೆ. ಅಳಿಯನ ಪರ ಮಲ್ಲಿಕಾರ್ಜುನ ಖರ್ಗೆ ಭರ್ಜರಿ ಮತಬೇಟೆಗೆ ಮುಂದಾಗಿದ್ದಾರೆ. ಕಲಬುರಗಿ ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸ್ವತಃ ತಾವೇ ಅಖಾಡಕ್ಕೆ ಇಳಿತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಮರ್ಯಾದೆ ಅಸ್ತ್ರ ಬಳಕೆ ಆಗ್ತಾ ಇದೆ. ಕಾಂಗ್ರೆಸ್ ಗೆಲ್ಲಿಸಿ ಕಲಬುರಗಿಯ ಮರ್ಯಾದೆ ಉಳಿಸಿ ಅಂತ ಮನವಿ ಮಾಡ್ತಿದ್ದಾರೆ. ನಾನಿನ್ನೂ ಸತ್ತಿಲ್ಲ, ಬದುಕಿದ್ದೀನಿ, ಕೆಲಸ ಮಾಡೋದಕ್ಕೆ ಬದ್ಧನಾಗಿದ್ದೇನೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ದಾರೆ. ಮರ್ಯಾದೆ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಕಾಂಗ್ರೆಸ್ ಗೆದ್ರೆ ಕಲಬುರಗಿಯ ಮರ್ಯಾದೆ ಉಳಿಯುತ್ತೆ, ನಾನಿನ್ನೂ ಬದುಕಿದ್ದೀನಿ, ಕಲಬುರಗಿಯ ಸೇವೆ ಮಾಡೋದಕ್ಕೆ ಸಿದ್ಧ ಇದ್ದೀನಿ, ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅಂತ ಮರ್ಯಾದೆ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಮುಂದಾಗಿದ್ದಾರೆ. ಚುನಾವಣಾ ಪ್ರಚಾರದ ಅಖಾಡಕ್ಕೆ ಧುಮುಕಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರದ್ದೇ ಕ್ಷೇತ್ರ. ಕಳೆದ ಬಾರಿ ಸೋಲನುಭವಿಸಿದ್ರು. ಈ ಬಾರಿ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ. ಅವರ ಅಳಿಯನಿಗೆ ಟಿಕೆಟ್ ನೀಡಲಾಗಿದೆ ಅಲ್ಲಿಂದ. ಹೀಗಾಗಿ ಪ್ರಚಾರದಲ್ಲಿ ಅವರು ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮರ್ಯಾದೆ ಅಸ್ತ್ರ ಪ್ರಯೋಗಿಸಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಜರಂಗಿ. ಈಗ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ರೆ ಕಲಬುರಗಿಯ ಮರ್ಯಾದೆ ಉಳಿಯುತ್ತೆ ಅನ್ನೋ ಅಸ್ತ್ರ ಪ್ರಯೋಗಕ್ಕೆ ಖರ್ಗೆ ಮುಂದಾಗಿರೋದು. ಏನು ಲೆಕ್ಕಾಚಾರ ಇದ್ರೆ ಹಿಂದದ್ದು, ಯಾವ ರೀತಿ ವರ್ಕೌಟ್ ಮಾಡೋದಕ್ಕೆ ಖರ್ಗೆ ಮುಂದಾಗಿದ್ದಾರೆ ಸ್ವಕ್ಷೇತ್ರದಲ್ಲಿ? ವಿಜಯ, ಖಂಡಿತವೂ ಕೂಡ ಈಗಾಗಲೇ ಇಡೀ ರಾಷ್ಟ್ರದ ಗಮನ ಸೆಳೆದಿರ್ತಕ್ಕಂಥ ಕಲಬುರಗಿ ಖರ್ಗೆ ಅವರ ತವರು ಕ್ಷೇತ್ರ. ಆದ್ರೆ ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರು ಚುನಾವಣೆ ಅಖಾಡದಲ್ಲಿದ್ದಾರೆ. ಈಗಾಗಲೇ ಕಲಬುರಗಿಯಲ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಿಜಯಕ್ಕಾಗಿ ಬಿಗ್ ಫೈಟ್ ಕೂಡ ನಡೀತಾ ಇದೆ. ರಾಧಾಕೃಷ್ಣ ದೊಡ್ಡಮನಿ ಪರವಾಗಿ ಅವರ ಮಾವನಾಗಿರ್ತಕ್ಕಂಥ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಚುನಾವಣೆ ಪ್ರಚಾರದ ಅಖಾಡಕ್ಕೆ ಇಳಿದರೆ ಶತಾಯಗತೆ ಈ ಬಾರಿ ಕಾಂಗ್ರೆಸ್ ಅನ್ನ ಕಲಬುರಗಿಯಲ್ಲಿ ಗೆಲ್ಲಿಸಲೇಬೇಕು ಅಂತ ಪಟ್ಟು ಕೂಡ ಇಡೀ ಕಾಂಗ್ರೆಸ್ ಪಡೆ ಕೂಡ ಹೊತ್ಕೊಂಡಿರುವಂತದ್ದು. ಯಾಕಂದ್ರೆ ಎಸಿಸಿ ಅಧ್ಯಕ್ಷ ತವರು ಕ್ಷೇತ್ರ. ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಈ ಒಂದು ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದ್ರು. ಆದ್ರೆ ಈ ಬಾರಿ ಆ ರೀತಿಯ ತಪ್ಪು ಮತದಾರರು ಮಾಡಬಾರದು. ಯಾಕಂದ್ರೆ ಇಡೀ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎರಡು ಬಾರಿಯನ್ನು ಕೇಂದ್ರ ಸಚಿವರಾಗಿದ್ದ ಸಂದರ್ಭದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಕಲಬುರಗಿ ಅಷ್ಟೇ ಅಲ್ಲದೆ ಕಲ್ಯಾಣ ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಅದನ್ನ ಗಮನಿಸಿ ಮತದಾರರು ಮತ ಹಾಕಬೇಕು. ಈ ಬಾರಿ ಕಲಬುರಗಿಯಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ, ಅಂದ್ರೆ ರಾಧಾಕೃಷ್ಣ ದೊಡ್ಡಮನಿ ಅವರ ಗೆಲ್ಲಿಸಿ ಕಲಬುರಗಿಯ ಮರ್ಯಾದೆಯನ್ನು ಉಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಕಲಬುರಗಿಯ ಮರ್ಯಾದೆ ಅಸ್ತ್ರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಯೋಗ ಕೂಡ ಸದ್ಯಕ್ಕೆ ಮಾಡಿದ್ದಾರೆ. ಈ ಒಂದು ಕಾಂಗ್ರೆಸ್ ಸಮಾವೇಶದಲ್ಲೂ ಕೂಡ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಸಾಕಷ್ಟು ಮಲ್ಲಿಕಾರ್ಜುನ ಖರ್ಗೆ ಅವರು ಗರ್ಜಿಸಿದ್ರು, ಹರಿಹಾಯ್ದಿದ್ರು. ಕಳೆದ 10 ವರ್ಷಗಳಲ್ಲಿ ಮೋದಿ ಯಾವ ರೀತಿ ಭರವಸೆಗಳು ಕೊಟ್ಟಿದ್ರು, ಯಾವುದು ಕೂಡ ಭರವಸೆ ಈಡೇರಿಸಿಲ್ಲ. ಹೀಗಾಗಿ ಯಾರು ಕೆಲಸ ಮಾಡ್ತವರಿಗೆ ಮತ ಹಾಕುವಂತ ಕೆಲಸ ಕಲಬುರಗಿ ಮತದಾರರು ಮತ್ತೆ ರಾಷ್ಟ್ರದ ಮತದಾರರು ಕೂಡ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಖರ್ಗೆ ಅವರು ಮಾತಾಡಿದ್ರು. ಅದರಲ್ಲೂ ಕೂಡ ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾಕಷ್ಟು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಕಲಬುರಗಿ ಈ ಮಟ್ಟಕ್ಕೆ ಬೆಳವಣಿಗೆ ಆಗಬೇಕಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಹುದೊಡ್ಡ ಕೊಡುಗೆ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ 371 ಏನು ಮೀಸಲಾತಿ ಬಂದಿದೆ, ಇದರಿಂದ ಈ ಭಾಗದ ಜನರಿಗೆ ಶೈಕ್ಷಣಿಕ ಮತ್ತು ಉದ್ಯೋಗವಾಗಿ ಕೂಡ ಸಾಕಷ್ಟು ಅನುಕೂಲಗಳಾಗಿದೆ. ಎಷ್ಟಾದ್ರೂ ಕೂಡ ಕಳೆದ ಬಾರಿ ಯಾವುದೋ ಒಂದು ಮಾಯಕ್ಕೆ ಮೊರೆ ಹೋಗಿ ಯಾರ್ದೋ ಮಾತು ಕೇಳ್ಕೊಂಡು ಮತ ಚಲಾಯಿಸಿದ್ರಿ. ಆ ರೀತಿ ಈ ಬಾರಿ ಆಗಬಾರ್ದು. ಪ್ರತಿಯೊಬ್ಬರು ಕೂಡ ಯಾರು ಕೆಲಸ ಮಾಡಿದಾರೆ ಅದನ್ನ ಅರಿತುಕೊಂಡು ಮತ ಚಲಾಯಿಸುವಂತ ಕೆಲಸ ಮಾಡಬೇಕು ಅಂತ ಭಾವುಕವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾತಾಡಿದ್ರು. ಅದರಲ್ಲೂ ಕೂಡ ಈ ಬಾರಿ ಕಲಬುರಗಿಯಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದ್ದೆ ಆದ್ರೆ ಕಲಬುರಗಿ ಮರ್ಯಾದೆ ಉಳಿತಿ. ಅದರಲ್ಲೂ ಕೂಡ ಕಲಬುರಗಿ ಕಳೆದ 5 ವರ್ಷಗಳಲ್ಲಿ ಯಾವ ರೀತಿಯ ಅಭಿವೃದ್ಧಿ ಕಂಡಿಲ್ಲ. ಮುಂದೆ ರಾಧಾಕೃಷ್ಣ ದೊಡ್ಡಮನಿ ಅವ್ರನ್ನ ಗೆಲ್ಲಿಸಿದ್ದೆ ಆದ್ರೆ ಕಲಬುರಗಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಅಭಿವೃದ್ಧಿ ಯಾವ ರೀತಿ ಮಾಡ್ತೀವಿ, ನಾನಿನ್ನೂ ಸತ್ತಿಲ್ಲ, ನಾನಿನ್ನೂ ಬದುಕಿದ್ದೀನಿ, ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗಿ ನಾನು ಕಟಿಬದ್ಧವಾಗಿದ್ದೀನಿ ಅನ್ನುವಂತ ಭಾವುಕರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸೋಲು ನಿಜಕ್ಕೂ ಕೂಡ ಸಾಕಷ್ಟು ಇಡೀ ಕಲಬುರಗಿ ಜನ ಮತದಾರಿಗೆ ಒಂದು ರೀತಿಯಿಂದ ಆಘಾತ ಆಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕೆ. ಯಾಕಂತಂದ್ರೆ ಕಳೆದ 5 ವರ್ಷಗಳಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅನ್ನುವಂಥದ್ದು ಖುದ್ದು ಕಲಬುರಗಿ ಮತದಾರಿಗೆ ಗೊತ್ತಿರುವಂತದ್ದು. ಆದ್ರೆ ಕಳೆದ ಬಾರಿ ಆಗಿರತಕ್ಕಂಥ ತಪ್ಪುಗಳು ಈ ಬಾರಿ ಆಗಬಾರದು. ಹೀಗಾಗಿ ಕಲಬುರಗಿ ಮರ್ಯಾದೆ ಉಳಿಬೇಕು, ನನ್ನ ಮರ್ಯಾದೆ ಉಳಿಬೇಕಾದ್ರೆ ಕಲಬುರಗಿಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಲೇಬೇಕು ಅಂತ ಮರ್ಯಾದೆ ಒಂದು ಅಸ್ತ್ರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರ ಪರವಾಗಿ ಚಲಾಯಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.